ನಮಸ್ಕಾರ ವೀಕ್ಷಕರೇ, ಬೆಂಗಳೂರಿನಲ್ಲಿ ಇಂದು ಚಿನ್ನದ ಬೆಲೆ ಭಾರಿ ಕುಸಿತ. ಇಲ್ಲಿದೆ ನೋಡಿ ಚಿನ್ನ ಬೆಳ್ಳಿ ನಿಖರ ದರ ಪಟ್ಟಿ. ಚಿನ್ನ ಮತ್ತು ಬೆಳ್ಳಿ ಎಂದರೆ ಭಾರತೀಯರಿಗೆ, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೆ ಎಲ್ಲಿಲ್ಲದ ಪ್ರೀತಿ ಹಾಗೂ ಭಾವನಾತ್ಮಕ ನಂಟು. ಶುಭ ಸಮಾರಂಭಗಳಾಗಿರಲಿ ಅಥವಾ ಹಬ್ಬ ಹರಿದಿನಗಳಾಗಿರಲಿ, ಆಭರಣಗಳ ಖರೀದಿ ನಮ್ಮ ಸಂಸ್ಕೃತಿಯ ಒಂದು ಅವಿಭಾಜ್ಯ ಅಂಗವಾಗಿ ಹೋಗಿದೆ. ಹಾಗಾಗಿ ಪ್ರತಿದಿನ ಮಾರುಕಟ್ಟೆಯಲ್ಲಿ ಬದಲಾಗುವ ಚಿನ್ನ ಮತ್ತು ಬೆಳ್ಳಿಯ ದರಗಳು ಗ್ರಾಹಕರ ಖರೀದಿ ನಿರ್ಧಾರದ ಮೇಲೆ ದೊಡ್ಡ ಪರಿಣಾಮ ಬೀರುತ್ತವೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹಾಗೂ ಎಂಸಿಎಕ್ಸ್ ವಹಿವಾಟಿನಲ್ಲಿ ಕಂಡು ಬಂದಿರುವ ಮಹತ್ವದ ಬದಲಾವಣೆಗಳ ಪರಿಣಾಮವಾಗಿ ದೇಶೀಯ ಮಾರುಕಟ್ಟೆಯಲ್ಲಿ ಹಳದಿ ಲೋಹ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ಭಾರಿ ಕುಸಿತ ಕಂಡು ಬಂದಿದೆ. ಚಿನ್ನ ಖರೀದಿಸಲು ಕಾಯುತ್ತಿದ್ದ ಗ್ರಾಹಕರಿಗೆ ಇದೊಂದು ಅತ್ಯುತ್ತಮ ಅವಕಾಶವಾಗಿದೆ. ನಿನ್ನೆಯ ದರಗಳಿಗೆ ಹೋಲಿಸಿದರೆ ಇಂದು ಚಿನ್ನದ ಮಾರುಕಟ್ಟೆಯಲ್ಲಿ ಗ್ರಾಹಕರಿಗೆ ಭಾರಿ ರಿಲೀಫ್ ಸಿಕ್ಕಿದೆ. 24 ಕ್ಯಾರೆಟ್ ಚಿನ್ನದ ಬೆಲೆಯು ನಿನ್ನೆಗಿಂತ ಪ್ರತಿ ಗ್ರಾಂಗೆ 223 ರೂಪಾಯಿ ಇಳಿಕೆಯಾಗಿದ್ದು 15,606 ರೂಪಾಯಿಗೆ ತಲುಪಿದೆ. ಚಿನ್ನದ ಜೊತೆಗೆ ಬೆಳ್ಳಿಯ ಬೆಲೆಯೂ ಕೂಡ ಇಂದು ಮಾರುಕಟ್ಟೆಯಲ್ಲಿ ಇಳಿಕೆಯ ಹಾದಿ ಹಿಡಿದಿದ್ದು ಗ್ರಾಹಕರಿಗೆ ಸಮಾಧಾನ ತಂದಿದೆ. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಂದು ಗ್ರಾಹಕರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ನಗರದಾದ್ಯಂತ 22 ಕ್ಯಾರೆಟ್ನ 1 ಗ್ರಾಂ ಚಿನ್ನದ ಬೆಲೆ 205 ರೂಪಾಯಿ ಇಳಿಕೆಯಾಗಿದ್ದು 14,305 ರೂಪಾಯಿಯಾಗಿದೆ. ಹಾಗೆಯೇ 10 ಗ್ರಾಂ ಚಿನ್ನದ ಬೆಲೆ 1,43,050 ರೂಪಾಯಿಗಳಿಗೆ ಲಭ್ಯವಿದೆ. ಇನ್ನು ಶುದ್ಧ ಚಿನ್ನ ಅಥವಾ 24 ಕ್ಯಾರೆಟ್ನ 10 ಗ್ರಾಂ ಬೆಲೆ 1,56,060 ರೂಪಾಯಿಗಳಷ್ಟಿದೆ. ಬೆಳ್ಳಿಯ ದರವೂ ಸಹ ಇಳಿಕೆಯಾಗಿದ್ದು ಕರ್ನಾಟಕದ ರಾಜಧಾನಿಯಲ್ಲಿ ಪ್ರತಿ ಗ್ರಾಂ ಬೆಳ್ಳಿಗೆ 275 ರೂಪಾಯಿ ಹಾಗೂ ಪ್ರತಿ ಕೆಜಿಗೆ 2,75,000 ರೂಪಾಯಿಗಳಿಗೆ ವಹಿವಾಟು ನಡೆಸುತ್ತಿದೆ. ದೇಶದ ಪ್ರಮುಖ ನಗರಗಳಲ್ಲಿ ಇಂದಿನ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ನಿಖರ ಬೆಲೆ ಪಟ್ಟಿ ಹೀಗಿದೆ. ನಗರ 22 ಕ್ಯಾರೆಟ್ ಚಿನ್ನ 1 ಗ್ರಾಂ ಬೆಂಗಳೂರು ರೂಪಾಯಿ 14,305, ದೆಹಲಿ ರೂಪಾಯಿ 14,320, ಚೆನ್ನೈ ರೂಪಾಯಿ 14,500, ಮುಂಬೈ ರೂಪಾಯಿ 14,305, ಹೈದರಾಬಾದ್ ರೂಪಾಯಿ 14,305, ಅಹಮದಾಬಾದ್ ರೂಪಾಯಿ 14,310, ಪುಣೆ ರೂಪಾಯಿ 14,305, ಕೋಲ್ಕತ್ತಾ ರೂಪಾಯಿ 14,305. ಒಟ್ಟಾರೆಯಾಗಿ ಹೇಳುವುದಾದರೆ ಸತತ ಏರಿಕೆಯ ಹಾದಿಯಲ್ಲಿದ್ದ ಚಿನ್ನದ ಮಾರುಕಟ್ಟೆಗೆ ಇಂದು ಬ್ರೇಕ್ ಬಿದ್ದಿದ್ದು ಗ್ರಾಹಕರಿಗೆ ಬೆಲೆ ಇಳಿಕೆಯ ದೊಡ್ಡ ಸಮಾಧಾನ ಸಿಕ್ಕಿದೆ. ದೆಹಲಿ ಸೇರಿದಂತೆ ಹಲವು ಪ್ರಮುಖ ನಗರಗಳಲ್ಲಿ 22 ಕ್ಯಾರೆಟ್ ಚಿನ್ನ 14,305 ರೂಪಾಯಿಗೆ ಲಭ್ಯವಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುತ್ತಿರುವ ಆರ್ಥಿಕ ವಿದ್ಯಮಾನಗಳು, ಯುಎಸ್ಎ ಡಾಲರ್ ಮೌಲ್ಯದ ಏರಿಳಿತಗಳು ಮತ್ತು ಎಂಸಿಎಕ್ಸ್ ಮಾರುಕಟ್ಟೆಯ ಮಂದಗತಿಯ ಟ್ರೆಂಡ್ಗಳು ನೇರವಾಗಿ ಈ ಲೋಹಗಳ ಬೆಲೆ ಕುಸಿತಕ್ಕೆ ಪ್ರಮುಖ ಕಾರಣಗಳಾಗಿವೆ.